ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಸೆಪ್ಟೆಂಬರ್ 22ನೇ ತಾರೀಕು. ಇದರ ಮಧ್ಯೆನೇ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ದಸರಾ ಉದ್ಘಾಟನಾ ವಾಕ್ಸಮರ ಕೂಡ ಜೋರಾಗಿದೆ. ಅದರ ಭಾಗವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಸಂಸದ ಯದುವೀರ್ ಒಡೆಯರ್ ಕೌಂಟರ್ ಕೊಡ್ತಾ ಇದ್ದಾರೆ. ಚಾಮುಂಡೇಶ್ವರಿ ಹಿಂದೂಗಳ ಆಸ್ತಿ ಅಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿರ್ತಾರೆ. ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆ ಸ್ಟೇಟ್ಮೆಂಟ್ಗೆ ಸಂಸದ ಯದುವೀರ್ ತಿರುಗೇಟು ಕೊಡ್ತಾ ಇದ್ದಾರೆ. ಗೌರಿ ಹಬ್ಬದ ದಿನವೇ ಡಿಕೆಶಿ ಅವರು ಈ ರೀತಿ ಹೇಳಿದ್ದಾರೆ. ಚಾಮುಂಡಿ ಹಿಂದೂಗಳ ಆಸ್ತಿ ಅಲ್ಲ ಅಂತಂದಿರುವುದು ನಿಜಕ್ಕೂ ದುಃಖಕರ ಸಂಗತಿ. ಚಾಮುಂಡಿ ಬೆಟ್ಟ ಶಕ್ತಿಪೀಠ, ಹಿಂದೂಗಳ ಆರಾಧಿತವಾಗಿದೆ. ಚಾಮುಂಡಿ ಬೆಟ್ಟ ದೇವಾಲಯ ಹಿಂದೂಗಳದ್ದೇ ಆಗಿತ್ತು, ಅದು ಇವತ್ತು ಹಿಂದೂಗಳದ್ದೇ ಮತ್ತು ಯಾವತ್ತೂ ಕೂಡ ಹಾಗೆ ಇರುತ್ತೆ. ಕಾಂಗ್ರೆಸ್ ಯಾವಾಗಲೂ ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾನೆ ಇರುತ್ತೆ. ಕರ್ನಾಟಕದ ಜನರು ಎಲ್ಲಾ ಧರ್ಮವನ್ನ ಗೌರವಿಸ್ತಾರೆ, ಅದು ಅವರ ಒಳ್ಳೆ ಗುಣ. ಆದರೆ ನಿರಂತರ ದಾಳಿಯನ್ನ ಯಾವತ್ತೂ ಕೂಡ ಸಹಿಸುವುದಿಲ್ಲ, ನೆನಪಿರಲಿ. ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಂತಹ ಸ್ಟೇಟ್ಮೆಂಟ್ಗೆ ಸಂಸದ ಯದುವೀರ್ ಅವರ ಕೌಂಟರ್ ಆಗಿತ್ತು. ಅದರ ಭಾಗವಾಗಿ ಅವರು ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿರೋದು, ಗೌರಿ ಹಬ್ಬದ ದಿನವೇ ಡಿಸಿಎಂ ಡಿಕೆ ಶಿವಕುಮಾರ್ ಚಾಮುಂಡಿ ಬೆಟ್ಟ ಚಾಮುಂಡಿ ದೇವರು ಹಿಂದೂ ಆಸ್ತಿಯಲ್ಲ ಅಂದಿರೋದು ಅತ್ಯಂತ ದುಃಖಕರ, ನಿಂದನೀಯ ಅಂತ ಹೇಳಿದ್ದು. ಇದಕ್ಕೂ ಮುಂಚೆ ಡಿಕೆ ಶಿವಕುಮಾರ್ ಏನಂದಿದ್ರು ಬನ್ನಿ ತೋರಿಸ್ತೀನಿ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ, ಮಸೀದಿಗಳಿಗೆ ಹೋಗ್ತೀವಿ, ಚರ್ಚ್ಗಳಿಗೆ ಹೋಗ್ತೀವಿ, ನಮ್ಮ ಬಸ್ಸಿಗಳಿಗೆ ಹೋಗ್ತೀವಿ, ಜೈನ್ ಟೆಂಪಲ್ ಹೋಗ್ತೀವಿ, ಗುರುದ್ವಾರ ಹೋಗ್ತೀವಿ. ಏನ್ ಗುರುದ್ವಾರಕ್ಕೆ ನಮ್ ಹೋಗೋದೇನೋ ತಪ್ಪಿಸ್ಬೇಕಾಗ್ತದೆ? ಯಾರು ನಿಲ್ಸಿದಾರ? ಹಿಂದೂ ಟೆಂಪಲ್ಗೆ ಅವ್ರು ಬರೋದಕ್ಕೆ ಏನಾದ್ರು ನಾವು ತಪ್ಪಿಸಿದೀವ? ಏನಿಲ್ವಲ್ಲ. ಯಾರು ಬೇಕಾದ್ರೂ ಹೋಗ್ಬೋದು, ಯಾರು ಮಾಡಬಾರ್ದು. ದಸರಾ ಇಸ್ ನಾಟ್ ಎ ಧಾರ್ಮಿಕ ಆಚಾರ, ಇದು ಸಾಂಸ್ಕೃತಿಕ ಆಚಾರ. ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾರೆ, ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ, ಅವ್ರ ನಂಬಿಕೆ. ನಾವು ಇದಕ್ಕೆ ಹೋಗ್ತೀವಪ್ಪ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್, ಡೆಸ್ಕಿಂದ ನೇರ ಸಂಪರ್ಕದಲ್ಲಿ. ಆನಂದ್, ಇನ್ನೊಂದು 25 ದಿನ ಇದೆ ದಸರಾ ಉದ್ಘಾಟನೆ ಕಾರ್ಯಕ್ರಮಕ್ಕೆ. ಇದರ ಬೆನ್ನಲ್ಲೇ ದಸರಾ ಉದ್ಘಾಟನಾ ಕಾರ್ಯಕ್ರಮದ ರೂವಾರಿ ಅಥವಾ ದಸರಾ ಉದ್ಘಾಟನೆಯನ್ನ ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬೇಕು ಅನ್ನೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಇದೇ ವಿಚಾರ ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ ರಾಜಕೀಯವಾಗಿ. ಏನೇನಾಗ್ತಾ ಇದೆ ಈ ಸಂಬಂಧ ಬೆಳವಣಿಗೆಗಳು? ಖಂಡಿತವಾಗ್ಲೂ ಶರತ್, ಪ್ರಮುಖವಾಗಿ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನು ನೇಮಕ ಮಾಡಿದಿಂದಲೂ ಕೂಡ ಆ ವಿವಾದ ಬಹಳಷ್ಟು ಒಂದು ಬಗೆಹರಿರ್ತಕ್ಕಂಥದ್ದು. ಪ್ರಮುಖವಾಗಿ ಬಿಜೆಪಿ ನಾಯಕರು ಮೊದಲಿಂದಲೂ ಕೂಡ ಬಾನು ಮುಷ್ತಾಕ್ ಅವರನ್ನು ನೇಮಕ ಮಾಡಿರೋದಕ್ಕೆ ಬಹಳಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಾನು ಮುಷ್ತಾಕ್ ಅವರು ವಿಗ್ರಹ ಆರಾಧನೆಗೆ ಇದ್ದಂಥವರು, ಅವರಿಂದ ವಿಗ್ರಹ ಆರಾಧನೆ ಅವರು ಒಪ್ಕೊಳ್ತಾರ ಅನ್ನೋದನ್ನ ಸರ್ಕಾರ ಮನವರಿಕೆ ಮಾಡಿಕೊಂಡು ಈ ಒಂದು ನಿರ್ಧಾರವನ್ನು ಮಾಡಬೇಕಾಗಿತ್ತು ಅಂತ ಬಿಜೆಪಿ ನಾಯಕರು ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಮಾತನಾಡುವಾಗ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿ ಅಲ್ಲ ಅನ್ನೋ ಒಂದು ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿರ್ತಕ್ಕಂಥದ್ದು. ಜೊತೆಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಎಲ್ಲ ಧರ್ಮದವರು ಕೂಡ ಹೋಗ್ತಾರೆ, ಅದು ಯಾರೊಬ್ಬರ ಆಸ್ತಿ ಅಲ್ಲ ಅನ್ನೋ ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ಒಂದು ಹೇಳಿಕೆಗೆ ಈಗ ಯದುವೀರ್ ಅವರು ಕೆಂಡಾಮಂಡಲರಾಗಿರ್ತಕ್ಕಂಥದ್ದು. ಅವರು ಗೌರಿ ಹಬ್ಬದಂದೇ ಡಿ ಕೆ ಶಿವಕುಮಾರ್ ಅವರು ಇಂಥ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ದುಃಖಕರ. ಚಾಮುಂಡೇಶ್ವರಿ ಬೆಟ್ಟ ಯಾವಾಗಿದ್ದಲೂ ಕೂಡ ಅದು ಹಿಂದೂಗಳ ಆಸ್ತಿನೇ, ಮುಂದೆನೂ ಕೂಡ ಹಿಂದೂಗಳ ಆಸ್ತಿ ಆಗಿರುತ್ತೆ. ಜೊತೆಗೆ ಹಿಂದೂಗಳ ಮೇಲೆ ಇತ್ತೀಚೆಗೆ ಬಹಳಷ್ಟು ನಿರಂತರವಾದ ಒಂದು ದಾಳಿ ನಡೀತಾ ಇದೆ ಅನ್ನೋ ಒಂದು ಮಾತನ್ನ ಯದುವೀರ್ ಅವರು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ ಪ್ರಮುಖವಾಗಿ ಚಾಮುಂಡೇಶ್ವರಿ ಬೆಟ್ಟದ ವಿಚಾರನೂ ಕೂಡ ಈಗ ಬಹಳಷ್ಟು ಒಂದು ಚರ್ಚೆಗೆ ಬಂದಿದೆ. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಸರ್ಕಾರ ಹೇಳುತ್ತೆ ಅದು ಹಿಂದೂಗಳ ಆಸ್ತಿ ಅಲ್ಲ ಅಂತ, ಆದ್ರೆ ಈಗ ಮೈಸೂರು ಸಂಸದರು ಹೇಳ್ತಾರೆ ಅದು ಪಕ್ಕಾ ಹಿಂದೂಗಳ ಆಸ್ತಿ ಆಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಹೇಳಿರ್ತಕ್ಕಂಥದ್ದು ದುಃಖಕರ ಅನ್ನೋ ಒಂದು ಅಸಮಾಧಾನವನ್ನ ಯದುವೀರ್ ವ್ಯಕ್ತಪಡಿಸಿದ್ದಾರೆ. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.